ಜಯಕುಮಾರ್ ನಿಡಗುಂದಿ ಅಂತ. ನಾನು ಕೃಷಿ ಜ್ಯೋತಿ ರೈತ ಉತ್ಪಾದಕರ ಕಂಪನಿಯಲ್ಲಿ CEO ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಕಳೆದ 4 ವರ್ಷದಿಂದ. ನಮ್ಮದು ರೈತ ಉತ್ಪಾದಕರ ಕಂಪ್ನಿ 17/10/2020ರಲ್ಲಿ ಸ್ಥಾಪನೆ ಆಯಿತು. ಆ ಟೈಮಲ್ಲಿ 236 ಜನ ಅಷ್ಟೇ ನಮ್ಮಲ್ಲಿ ಶೇರ್ ಹೋಲ್ಡರ್ಸ್ ಇದ್ದರು. ಆಮೇಲೆ ಈ ಕಂಪ್ನಿ ಶುರು ಆಗೋಕ್ಕಿಂತ ಮುಂಚೆ ನಮ್ಗೆ ನಬಾರ್ಡ್ ಬೆಂಗಳೂರು ಮತ್ತು ಧಾರವಾಡದವ್ರು ನಮ್ಗೆ ಇದು ಸ್ಪಾನ್ಸರ್ ಮಾಡಿದ್ರು ಯೋಜನೆನ. ಆಮೇಲೆ ಸ್ಕೋಪ್ ಸಂಸ್ಥೆಯವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಶ್ರೀಯುತ ಬಂಡೇರಾವ್ ಪಟ್ವಾರಿ ಸರ್ ನಮಗೆ ಬಹಳಷ್ಟು ಇದನ್ನು ಮಾಡಿ ಈ ಕಂಪ್ನಿನ ಹುಟ್ಟಾಕಿದ್ದಾರೆ. ನಮ್ಗೆ ಒಟ್ಟು 3 ರೈತ ಉತ್ಪಾದಕ ಕಂಪ್ನಿಗಳಿದ್ದಾವೆ. ಒಂದು ಧಾರವಾಡ ತಾಲೂಕು ಧಾರವಾಡ ಮುಗೋದು ಗ್ರಾಮದಲ್ಲಿ ಒಂದಿದೆ ರೈತ ಧಾರವಾಡ ಪರಾಗ್ ಅಂತೇಳಿ. ಇನ್ನೊಂದು ನವಲಗುಂದ ತಾಲೂಕು ಮೊರಬ್ ಗ್ರಾಮದಲ್ಲಿ ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪನಿ ಅಂತ ಒಂದಿದೆ. ಆಮೇಲೆ ಇದು ಕೃಷಿ ಜ್ಯೋತಿ ರೈತ ಉತ್ಪಾದಕರ ಕಂಪನಿ ಸಾಕಿನ ಹುಲ್ಲಂಬಿ ತಾಲೂಕು ಕಲಘಟಗಿ. ಒಟ್ಟು 3 ಕಂಪನಿಗಳು ಸ್ಕೋಪ್ ಅಂಡರ್ ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ನಾನು ಕೃಷಿ ಜ್ಯೋತಿ ರೈತ ಉತ್ಪಾದಕರ ಕಂಪನಿ ಹುಲ್ಲಂಬಿಯಲ್ಲಿ ನಾನು CEO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಹಿಂದೆ ಹೇಳಿದಂಗೆ 17/10/2020ರಲ್ಲಿ ನಮ್ಮದು ಕಂಪ್ನಿ ರಿಜಿಸ್ಟ್ರೇಷನ್ ಆಯ್ತು. ಕಂಪ್ನಿ ರಿಜಿಸ್ಟ್ರೇಷನ್ ಆದಮೇಲೆ GST ಪಾನ್ ಎಲ್ಲನೂ ನಾವು ಇದು ಮಾಡಿದ್ವಿ. ಆನಂತರ ನಮ್ಮದು ಇದನ್ನ ಆ್ಯಕ್ಟಿವಿಟೀಸ್ ಇದು ಮಾಡೋದಕ್ಕೆ ಅಥವಾ ನಮ್ಮದು ಕಂಪ್ನಿ ಇದು ಮಾಡೋದಕ್ಕೆ ಅಕೌಂಟ್ ನಾವಿಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ತುಮರಿಕೊಪ್ಪ ಬ್ರಾಂಚ್ನಲ್ಲಿ ಕರೆಂಟ್ ಅಕೌಂಟ್ ಓಪನ್ ಮಾಡಿದ್ದೇವೆ 2020ರಲ್ಲಿ. ಆನಂತರ ರೈತರಿಗೆ ಬೇಕಾಗುವಂಥ ಬೀಜ, ಗೊಬ್ಬರ, ಆಮೇಲೆ ಫರ್ಟಿಲೈಸರ್ ಇವುಗಳನ್ನೆಲ್ಲ ರೈತರಿಗೆ ಸ್ವಲ್ಪ ರೀಸನೇಬಲ್ ರೇಟ್ನಲ್ಲಿ ತರಿಸಿ ಕೊಡೋದ್ರ ಸಲುವಾಗಿ ಚಟುವಟಿಕೆ ಮಾಡೋದಕ್ಕೆ ಲೈಸೆನ್ಸ್ ಎಲ್ಲನೂ ನಾವು ಇದು ತಗೊಂಡಿದ್ದೇವೆ. ಸೀಡ್ ಲೈಸೆನ್ಸ್, ಪೆಸ್ಟಿಸೈಡ್ ಲೈಸೆನ್ಸು ಮತ್ತು ಫರ್ಟಿಲೈಸರ್ ಲೈಸೆನ್ಸು. ಅದ್ರ ಜೊತೆಗೆ ರೈತರು ಬೆಳೆದಂಥದ್ದು ಗೋಧಿ ಜೋಳ ಇರ್ಬೋದು, ಆಮೇಲೆ ಬೇರೆ ಬೇರೆ ಸಿರಿಧಾನ್ಯಗಳಿರ್ಬೋದು, ಆ ನಂತರ ಸೋಯಾಬೀನ್ ಇರ್ಬೋದು, ಇವನ್ನೆಲ್ಲ ಮಾರಾಟ ಮಾಡೋದ್ರ ಸಲುವಾಗಿ ನಾವು APMC ಕಲಘಟಗಿ ಅವ್ರ ಕಡೆಯಿಂದ ಲೈಸೆನ್ಸ್ ತೊಗೊಂಡಿದ್ದೀವಿ. ಅದೇ ರೀತಿ ನಾವು ಇದನ್ನು ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂಥೇಳಿ ಕರ್ನಾಟಕ ಮಾರುಕಟ್ಟೆ ನಿಗಮದಿಂದನೂ ಸಹಿತ ಲೈಸೆನ್ಸ್ ಮಾಡ್ಕೊಂಡಿದ್ದೀವಿ ಮಾರುಕಟ್ಟೆ ಸಲುವಾಗಿ. ಇದಲ್ಲದೆ ನಾವು ರೈತರಿಗೋಸ್ಕರ ಈಗ ಇಲ್ಲಿ ಬೀಜ ಅಂತಂದ್ರೆ ಸೋಯಾಬೀನು, ಆಮೇಲೆ ಗೋವಿನ ಜೋಳ ಬೀಜಗಳು ಬೇರೆ ಬೇರೆ ತಳಿಗಳನ್ನೆಲ್ಲ ತಂದು ಮಾರಾಟ ಮಾಡ್ಕೊಳ್ತೇವೆ ಮುಂಗಾರಿಯಲ್ಲಿ. ಅದೇ ರೀತಿ ಯೂರಿಯಾ, DAP, ಕಾಂಪ್ಲೆಕ್ಸ್ ಬೇರೆ ಬೇರೆ ಇವನ್ನೆಲ್ಲ ನಾವು ರೈತರಿಗೆ ಇಲ್ಲಿ ತೊಗೊಂಡು ಮಾರ್ಕೆಟ್ ರೇಟ್ನ ಇಲ್ಲಿ ನಾವು ಕೊಡ್ತಾ ಇದ್ದೇವೆ. ಕಾರಣ ಏನಪ್ಪ ಅಂತಂದರೆ ರೈತರು ಕಲಘಟಗಿ ಆಗಲಿ ಮತ್ತು ಬೇರೆ ಕಡೆ ತರೋದಕ್ಕಿಂತ ಇಲ್ಲೇ ಹತ್ತಿರದಲ್ಲಿ ಸಿಗ್ತದೆ ಲೋಕಲ್ ಆಗಿ ಅವ್ರಿಗೆ ಯಾವಾಗ ಬೇಕು ಅವಾಗ ತಂದು ಉಪಯೋಗ ಮಾಡುವಂಥ ಒಂದು ಅನುಕೂಲ ಆಗ್ತದೆ ಅಂತೇಳಿ ಇದು ಮಾಡ್ತಾ ಇದ್ದೀವಿ. ಇನ್ನು ಇದ್ರ ಜೊತೆಗೆ ನಮ್ಗೆ ಒಂದು 3 NGO ಸಂಸ್ಥೆಯವರು ನಮಗೆ ಭಾಳಷ್ಟು ಕೈ ಜೋಡಿಸಿ ಇದು ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಕೃಷಿ ಕಲ್ಪ ಸಂಸ್ಥೆಯವರು ಭಾಳಷ್ಟು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಅದರ ಜೊತೆ ನೆಕ್ಸ್ಟ್ ಸಹಜ ಸಮೃದ್ಧ ಯೋಜನಾ ಸಂಸ್ಥೆಯವರು, ಆಮೇಲೆ ಸೆಲ್ಕೋ ಸೋಲಾರ್ ಫೌಂಡೇಶನ್ದವರು ಇದು ಮಾಡ್ತಿದ್ದಾರೆ. ಈಗ ಮೊದಲೇ ಹೇಳ್ಬೇಕು ಅಂತಂದ್ರೆ ಸೆಲ್ಕೋ ಸೋಲಾರ್ ಫೌಂಡೇಶನ್ದವರು ನಮ್ಮಲ್ಲಿ ರೈತರು ಬೆಳೀತಾ ಇದ್ದಂಥ ಸಿರಿಧಾನ್ಯಗಳದ್ದು ನೋಡಿ ನಮಗೆ ಅದನ್ನು ಸಬ್ಸಿಡಿ ಇದರಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಹಾಕಿ ಕೊಟ್ಟಿದ್ದಾರೆ. ಅದು ಮಹಿಳಾ ಸಂಘದ ವತಿಯಿಂದ. ನಾವು ನಮ್ಮ ಕಂಪ್ನಿಯಿಂದ ಬರೀ 60,000 ಅಷ್ಟು ಕಟ್ಟಿದ್ವಿ. 9,40,000 ಅವರು ಎಲ್ಲ ಪ್ರೊಸೆಸಿಂಗ್ ಯೂನಿಟ್ ಅಂದ್ರೆ ಸೋಲಾರ್ ಚಾಲಿತ ಪ್ರೊಸೆಸಿಂಗ್ ಯೂನಿಟ್ ಹಾಕಿ ಕೊಟ್ಟಿದ್ದಾರೆ. ಆನಂತರ ನೆಕ್ಸ್ಟ್ ನಮ್ಗೆ ಅಂತಂದ್ರೆ ಸಹಜ ಸಮೃದ್ಧದವರು ಸಾವಯವ ಕೃಷಿ ಮಾಡಿರಿ, ಸಾವಯವ ಕೃಷಿ ರೈತರು ಇದು ಮಾಡಲಿ, ಅವ್ರು ಬೆಳೆದಂಥ ಬೆಳೆಗಳನ್ನು ನಮಗೆ ಹೊರಗಡೆ ಮಾರಾಟ ಮಾಡೋಕ್ಕೆ ಅನುಕೂಲ ಆಗ್ತದೆ, ಅಥವಾ ರೈತರು ಉಪಯೋಗ ಮಾಡಲಿ ಅದನ್ನು. ಈ ಕೆಲವೊಂದು ರೋಗ ರುಜಿನಗಳೆಲ್ಲ ಕಡಿಮೆ ಆಗೋದ್ರ ಸಲುವಾಗಿ ಅಂತೇಳಿ ಅವರು ಸುಮಾರು ಒಂದು 55 ಜನಕ್ಕೆ ಆಗುವಷ್ಟು 4 ಥರದ ಧಾನ್ಯಗಳನ್ನು ಅಂದ್ರೆ ಸಿರಿಧಾನ್ಯ ಅಂದ್ರೆ ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಎಣ್ಣೆಕಾಳು ಹಾಗೂ ತರಕಾರಿ ಬೀಜ, ಹಿಂಗೆ ಒಂದೊಂದು ಗುಂಟೆಯಲ್ಲಿ 4 ಗುಂಟೆ ಮಾಡೋದಕ್ಕೆ ಪ್ರತಿಯೊಬ್ಬ ರೈತರಿಗೂ ಬೇಕಾಗುವಂಥ ಬೀಜಗಳನ್ನು ಇದು ಮಾಡಿದ್ರು. ಅದ್ರ ಜೊತೆಗೆ ಜೀವಾಮೃತ ಪಂಚಗವ್ಯ ತಯಾರು ಮಾಡೋದಕ್ಕೆ ಡ್ರಮ್ ಸಹಿತ ನಮ್ಗೆ ಒದಗಿಸ್ಕೊಟ್ರು ಅವ್ರ ಕಡೆಯಿಂದ. ಅದು ನಮ್ಮಲ್ಲಿ ಹುಲ್ಲಂಬಿ ಮತ್ತು ಸುತ್ತಮುತ್ತ 4 ಗ್ರಾಮ ಅಂದ್ರೆ ಮುತ್ತಿಗೆ, ಹುಲ್ಲಂಬಿ, ಬೇಗೂರು ಮತ್ತು ಆಮೇಲೆ ತುಮರಿಕೊಪ್ಪ 4 ಗ್ರಾಮದಲ್ಲಿ ಸುಮಾರು 55 ಜನ ಇದನ್ನು ಅಳವಡಿಕೆ ಮಾಡ್ಕೊಂಡು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನು ಕೃಷಿ ಕಲ್ಪದವರು ನಮಗೆ ಭಾಳಷ್ಟು ಸಂಸ್ಥೆಗಳು ಭಾಳಷ್ಟು ಇದು ಮಾಡಿದ್ದಾರೆ.
ಅದೇ ಕೃಷಿ ಕಲ್ಪ ಸಂಸ್ಥೆ ಆಗಲಿ ಅವ್ರ ಸಿಬ್ಬಂದಿ ನಮಗೆ ಸಾಕಷ್ಟು ಇದು ಮಾಡ್ತಾರೆ. ಟ್ರೈನಿಂಗ್ 1 ವರ್ಷದಿಂದ ನಮಗೆ ಟ್ರೈನಿಂಗ್ಗಳು, ಆಮೇಲೆ ಮೀಟಿಂಗು, ಝೂಮ್ ಮೀಟಿಂಗು ಎಲ್ಲನೂ ಅಟೆಂಡ್ ಮಾಡಿಸ್ತಾ ಇದ್ದಾರೆ. ಆಮೇಲೆ ಪ್ರಗತಿಪರ ಏನು ಎಫ್ ಪಿ ಒಗಳಿದಾವೆ ಅವ್ರಿಗೆ ನಮಗೆ ಇಂಟ್ರಾಕ್ಷನ್ ಮಾಡಿಸ್ತಾ ಇದ್ದಾರೆ. ಅವ್ರ ಕಡೆಯಿಂದ ನಮ್ಗೆ ಸಲಹೆಗಳನ್ನೆಲ್ಲ ಕೊಡಿಸ್ತಾ ಇದ್ದಾರೆ. ಯಾವ ರೀತಿ ನಮ್ಮ ಎಫ್ ಪಿ ಒ ಮುಂದುವರಿಬೇಕು, ಏನು ಮಾಡಬೇಕು ಅಂತೇಳಿ. ಆನಂತರ ಅದಲ್ಲದೆ ನಮ್ಮ ಈಗ ರೈತರು ಬೆಳೆದಂಥ ಗೋಂಜಾಳ ಅಂದ್ರೆ ಗೋಂಜಾಳ ಇರ್ಬೋದು ಅಥವಾ ಸೋಯಾಬೀನ್ ಇರ್ಬೋದು, ಅವನ್ನ ಮಾರಾಟ ಮಾಡಲಿಕ್ಕೆ ನಮ್ಗೆ ಪಿ ಅಗ್ರಿ ಅವರು, ಆಮೇಲೆ ಧಾರವಾಡದಲ್ಲಿ ಇರುವಂಥ ಟೀನಾ ಕಂಪ್ನಿ, ಆನಂತರ ಮತ್ತು ಬೇರೆ ಬೇರೆ ಕಂಪ್ನಿಯವ್ರ ಜೊತೆಗೆ ಕೀರ್ತಿ ಅಂತ ಹೇಳಿ ಒಂದು ಕಂಪ್ನಿಯವ್ರ ಜೊತೆಗೆಲ್ಲ ನಮ್ಗೆ ಟೈಪ್ ಮಾಡಿಕೊಡ್ತಾ ಇದ್ದಾರೆ. ಅವ್ರ ಜೊತೆ ಅವರಲ್ಲಿ ಇದ್ದಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ನಮ್ಗೆ ಟ್ರೈನಿಂಗ್ ಕೊಡ್ಸಕ್ಕೆ. ಅವ್ರ ಕಂಪ್ನಿ ಹೆಂಗಿದೆ, ಏನು ಅವ್ರ ಕಡೆ ಯಾವುದು ಅಂತ ಚರ್ಚೆ ಮಾಡೋದು. ನಮ್ಮನ್ನೆಲ್ಲ ಅವ್ರು ಕರ್ಕೊಂಡು ಹೋಗಿ ಅಲ್ಲೆಲ್ಲ ತರಬೇತಿ ಕೊಡಿಸಿದ್ರು, ಆಮೇಲೆ ಎಕ್ಸ್ಪೋಸರ್ ಮಾಡಿಸಿದ್ದಾರೆ. ನಂತರ ಈಗ ಮುಂದೆ ಬರೋದು ದಿವಸದಲ್ಲಿ ನಮ್ಗೆ ಮತ್ತೆ ಇನ್ನು ಮಹಾರಾಷ್ಟ್ರ ಆ ಕಡೆ ಎಕ್ಸ್ಪೋಸರ್ ಹೋಗ್ಬೇಕು ಅಂತಲೂ ಯೋಚನೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಮತ್ತು ಇನ್ನೊಂದು ಇದರಿಂದ ಹೈದರಾಬಾದು ಒಂದು ಟ್ರೈನಿಂಗ್ ಹೋಗಿದ್ವಿ ನಾವು ಕೃಷಿ ಕಲ್ಪದವರ ಸಹಾಯದಿಂದ. ಈ ರೀತಿ ಇದು ನಡೀತಾ ಇದೆ ನಮ್ಮದು. ಆಮೇಲೆ ನಮ್ದು ಇನ್ನೂ ಸೋಯಾಬೀನ ಜಾಸ್ತಿ ಪ್ರಮಾಣದಲ್ಲಿ ಮಾರಾಟ ಮಾಡಬೇಕು. ಈಗ ಸದ್ಯ ನಮ್ದು ಕೃಷಿ ಕಲ್ಪದವರು ಇದು ಮಾಡಿದ್ದಾರೆ ಅಂದ್ರೆ ಒಂದು 75-80 ಲಕ್ಷದಷ್ಟು ನಾವು ಈ ವರ್ಷ ನಾವು ವ್ಯವಹಾರ ಮಾಡಿದ್ದೇವೆ. ಇನ್ನೂ ಈ ಒಂದು ಮಾರ್ಚ್ 31 ಅಂದರೆ ಒಂದು ಕೋಟಿವರೆಗೂ ಅಥವಾ ಕೋಟಿಯಿಂದ ಮುಂದೆ ಹೋಗ್ಬೇಕು ಅಂತೇಳಿ ಇದು ಮಾಡ್ತಾ ಇದ್ದೀವಿ. ಆ ರೀತಿ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಅವರು ನಮ್ಮ ಜೊತೆ ಕೈ ಜೋಡಿಸಿ ಇದು ಮಾಡ್ತಾ ಇದ್ದಾರೆ. ಇನ್ನು ಮುಂಬರುವ ವರ್ಷಗಳಲ್ಲಿ ನಾವು ಅದನ್ನು 1.5 ಕೋಟಿ, 2 ಕೋಟಿ, 3 ಕೋಟಿವರೆಗೂ ಅದನ್ನು ತೊಗೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮಗೆ ಮುಂದೆ ಇನ್ನೂ ನಮ್ಗೆ ಅವ್ರ ಸಹಕಾರ ಭಾಳಷ್ಟು ಬೇಕು. ಅವ್ರ ಸಹಕಾರ ನಮಗೆ ಕೊಡಲಿ. ಆಮೇಲೆ ನಬಾರ್ದವರು ಅವ್ರಿಗೆ ಇದನ್ನು ಮಾಡಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಧನ್ಯವಾದಗಳು.